ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ನಿಮ್ಮ ಜೊತೆ ಇನ್ನೊಂದು ಮನೆಮದ್ದು ಅಂದರೆ ಕಫಕ್ಕೆ ಇನ್ನೊಂದು ಮನೆಮದ್ದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಅದು ಜಾಸ್ತಿ ಏನಿಲ್ಲ, 3-4 ಐಟಮ್ ಅಷ್ಟೇ, ಮನೆಯಲ್ಲೇ ಮಾಡುವಂಥದ್ದು. ತುಂಬ ಅಂದರೆ ಮನೆಯಲ್ಲೇ ಇರ್ತದೆ ಎಲ್ಲ ಸಾಮಾನು, ಅದರದ್ದು ಮನೆಯಲ್ಲಿರುವ ಐಟಮ್ಗಳದ್ದೇ ಮಾಡೋದು, ಏನು ಹೊರಗಿಂದ ಬೇರೆ ಹೊರಗಿನಿಂದ ಏನು ಬೇರೆ ಅದು ಇದು ಅಂತೇಳಿ ತುಂಬ ಖರ್ಚೇನಿಲ್ಲ, ಸಿಂಪಲಾಗಿ ಆಗ್ತದೆ. ನಾನು ಶೇರ್ ಮಾಡ್ತೇನೆ ಅದಕ್ಕೆ ಯಾವುದೆಲ್ಲ ಐಟಮ್ ಹಾಕೋದು ಏನೆಂತ ಅಂತೇಳಿ. ಬನ್ನಿ ತೋರಿಸ್ತೇನೆ. ನೋಡಿ, ನಾನಿಲ್ಲಿ ಒಣ ಶುಂಠಿಯನ್ನು ತಗೊಂಡಿದ್ದೇನೆ, ಒಂದು 4-5 ತುಂಡು ದೊಡ್ಡದು. ನೋಡಿ, ಒಣ ಶುಂಠಿ ಖಾರ ಇದ್ದಷ್ಟು ಒಳ್ಳೆಯದು. ಇದು ಕರಿಮೆಣಸು, ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 4 ಟೀ ಸ್ಪೂನ್ ತಗೊಂಡಿದ್ದೇನೆ. ಇದು ಲವಂಗ, ಚಿಕ್ಕ ಸ್ಪೂನಲ್ಲಿ 2-2.5 ಟೀ ಸ್ಪೂನ್ ತಗೊಂಡಿದ್ದೇನೆ. ಇದನ್ನೇ ಈಗ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಹುಡಿ ಮಾಡಿಕೊಳ್ಬೇಕು, ಗ್ರೈಂಡ್ ಮಾಡುವ ಇದನ್ನು ಈಗ. ಇಷ್ಟಲ್ಲ, ಇನ್ನೂ ಕೂಡ ಸ್ವಲ್ಪ ಆಗಬೇಕು. ನೋಡಿ, ಇದೀಗ ಆಗಿದೆ, ಇಷ್ಟಾದರೆ ಸಾಕು. ತುಂಬ ನೈಸ್ ಒಳ್ಳೆ ಆಗೋದಿಲ್ಲ, ಅದು ಸ್ವಲ್ಪ ಆದರೂ. ಇದನ್ನೀಗ ಯಾವ ರೀತಿ ನಾನು ಉಪಯೋಗಿಸಿದೆ ಅಂತ ಹೇಳ್ತೇನೆ. ನೋಡಿ, ಈ 3 ಐಟಮನ್ನು ನಾವು ಗ್ರೈಂಡ್ ಮಾಡಿ ಆಯ್ತಲ್ವ. ಈಗ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟನ್ನು ತಗೊಳ್ಬೇಕು ಪೌಡರ್. ಅಂದರೆ ದೊಡ್ಡವರಿಗೆ ಸ್ವಲ್ಪ ಅರ್ಧ ಟೀ ಸ್ಪೂನು, 3/4 ಟೀ ಸ್ಪೂನ್ ಓಕೆ, ಪರವಾಗಿಲ್ಲ. ಮಕ್ಕಳಿಗಾದರೆ ಒಂದು 1/4 ಟೀ ಸ್ಪೂನ್ ಸಾಕು, ಅಂದರೆ ಅದು ಖಾರ ಉಂಟಲ್ಲ, ಅವರು ತಿನ್ನಲಿಕ್ಕೆ ಕೇಳೋದಿಲ್ಲ ಹಾಗೆ. ನೋಡಿ, ಇದಕ್ಕೀಗ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೇನೆ. ನೋಡಿ, ಇದಕ್ಕೀಗ ಸ್ವಲ್ಪ ಅರಶಿನವನ್ನು ಹಾಕ್ತಾಯಿದ್ದೇನೆ. ನಾವು ಮನೆಯಲ್ಲೇ ಮಾಡಿದ ಅದು ಅರಶಿನ ಇರ್ತದಲ್ಲ, ಒಣಗಿಸಲಿಕ್ಕೆ ಹಾಕಿ ನಾವೇ ಗ್ರೈಂಡ್ ಮಾಡಿ ಇಡ್ತೇವೆ ಅಲ್ವಾ ಪೌಡರನ್ನು, ಅದು ಇದ್ದರೆ ತುಂಬ ಒಳ್ಳೆಯದು. ಇದು ಅಂಗಡಿದ್ದಾದರೆ ಎಷ್ಟಾದರೂ ಕೆಮಿಕಲ್ ಅದರಲ್ಲಿ ಆ್ಯಡ್ ಆಗಿರ್ತದೆ, ಅವರು ಆ್ಯಡ್ ಮಾಡಿರ್ತಾರೆ. ಮನೆಯಲ್ಲೇ ಮಾಡಿದ್ದಾದರೆ ತುಂಬ ಒಳ್ಳೆಯದು. ನೋಡಿ, ನಾನೀಗ ಅರಿಶಿನ ಪೌಡರ್ ಹಾಕಿದೆ. ಈಗ ಇದಕ್ಕೆ ಜೇನುತುಪ್ಪವನ್ನು ಹಾಕುವ. ನೋಡಿ, ಸ್ವಲ್ಪ ಜೇನುತುಪ್ಪ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಈ ಥರ ಆಗಬೇಕು. ಈ ಥರ ಆದಮೇಲೆ ನಾವು ಇದನ್ನು ತಿನ್ನಬೇಕು, ತುಂಬ ಒಳ್ಳೆಯದಾಗ್ತದೆ. ಕಫ ಕೆಮ್ಮು ಎಲ್ಲ ಇದ್ದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರದ್ದು, ಕೆಮ್ಮಿಗೆ ಮತ್ತು ಕಫಗೆ. ಮಕ್ಕಳಿಗೂ ಕೊಡ್ಬೋದು, ಚಿಕ್ಕ ಮಕ್ಕಳಿಗೆಲ್ಲ, ಒಂದು 4 ಇಯರ್ಸ್ ಮೇಲೇ ಮತ್ತು ದೊಡ್ಡವರಿಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದೇನೆ, ಹಾಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದು. ಥ್ಯಾಂಕ್ ಯು.